ಹಾಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ ಈ ದಿನದ ದೇವರ ವಾಕ್ಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಕೀರ್ತನೆಗಳು 105ನೇ ಅಧ್ಯಾಯದ 2ನೆಯ ವಾಕ್ಯ, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ. ಹೌದು ಪ್ರಿಯರೇ, ನಮಗೆಲ್ಲರಿಗೂ ಕೂಡ ದೇವರು ಕೊಟ್ಟಿರುವಂತಹ ಬಲ ನಮ್ಮ ದೇಹಕ್ಕೆ ಇರುವಂತದ್ದಾಗಿದೆ. ಆದರೆ ನಮಗಿರುವಂತಹ ಬಲಕ್ಕಿಂತ ಹೆಚ್ಚಿನದಾಗಿ ನಮಗಿರುವಂತಹ ತಾಲಂತುಗಳಾಗಿರಬಹುದು, ದೇವರು ಕೊಟ್ಟಿರುವಂತಹ ಯಾವುದೇ ಒಂದು ಕಾರ್ಯಗಳ ಕುರಿತಾಗಿ ನಾವು ಆಶ್ರಯವನ್ನ ಹೊಂದದ ಹಾಗೆ ಯೆಹೋವನನ್ನು ಆತನ ಬಲವನ್ನ ಆಶ್ರಯಿಸುವಾಗ ಅದು ನಮಗೆ ಶಾಶ್ವತವಾಗಿ ಇರುವಂಥದ್ದಾಗಿದೆ ಪ್ರಿಯರೇ. ಒಂದು ಬಾರಿ ನಾವು ನಮ್ಮ ಬಲದಲ್ಲಿ ಆಗಲಿ, ನಮ್ಮ ತಲಾಂತುಗಳಲ್ಲಾಗಲಿ, ಅಥವಾ ನಮಗೆ ದೇವರು ಕೊಟ್ಟಿರುವಂತಹ ಯಾವುದೇ ವರಗಳ ಮೇಲೆ ನಾವು ಆಶ್ರಯವಿಡುವಾಗ ಅದು ನಮ್ಮ ಜೀವಿತವನ್ನ ಬಿಟ್ಟು ಹೋಗಬಹುದು, ಹೋಗದೆ ಕೂಡ ಇರಬಹುದು. ಆದರೆ ಯೆಹೋವನಲ್ಲಿ ನಾವು ಭರವಸೆ ಇಟ್ಟವರಾಗಿ ಆತನಲ್ಲಿಯೇ, ಆತನ ಬಲದಲ್ಲಿ ಆಶ್ರಯಿಸಿ ಇರುವಾಗ ಯಾವುದೇ ರೀತಿಯಲ್ಲಿಯೂ ಕೂಡ ಆ ಒಂದು ಆಶ್ರಯ ಎಂದಿಗೂ ಕೂಡ ಕದಲುವುದಿಲ್ಲ. ಯಾವ ಮನುಷ್ಯನು ಕೂಡ ಆ ಒಂದು ಆಶ್ರಯವನ್ನ ನಮ್ಮಿಂದ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಪ್ರಿಯರೇ. ಆದುದರಿಂದ ಈ ದಿನದಲ್ಲಿ ನಾವು ಯೆಹೋವನನ್ನು, ಆತನ ಬಲವನ್ನ ಆಶ್ರಯಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನಿನ್ನ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಕರ್ತನೆ, ನಮ್ಮ ಜೀವಿತದಲ್ಲಿ ಸ್ವಾಮಿ ನಾವು ನಿಮ್ಮನ್ನೇ ಕರ್ತನೆ ನಮ್ಮ ಬಲವನ್ನಾಗಿ, ಆಶ್ರಯಗಿರಿಯನ್ನಾಗಿ ಮಾಡಿಕೊಳ್ತಿದ್ದೇವೆ ಕರ್ತನೆ. ನಮಗೆ ಕೊಟ್ಟಿರುವಂಥ ಈ ಒಂದು ಆಶ್ರಯ ಅಪ್ಪ, ಅದು ನಿನ್ನಿಂದಾಗಿದೆ ಕರ್ತನೆ. ಈ ಒಂದು ಆಶ್ರಯವು ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಶಾಶ್ವತವಾಗಿ ಇರುವಂತೆ ನೀವು ಆಶೀರ್ವದಿಸಿರಿ. ಈ ದಿನದಲ್ಲಿ ಅವರು ಕರ್ತನೆ ನಿನ್ನನ್ನು ಆಶ್ರಯಿಸುವರಾಗಿ ಈ ದಿನದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಎಲ್ಲರನ್ನ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೆನ್.